ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ದೇವೇಗೌಡರನ್ನ ಕನ್ನಡದ ಬಗ್ಗೆ, ಕನ್ನಡ ಈ ನವಂಬರ್ ಈ ಬಗ್ಗೆ ಏನು ಹೇಳ್ತೀರಾ ಅಂದಾಗ ದೇವೇಗೌಡರು ಯಾವ ರೀತಿ ಮಾತಾಡಿದ್ರು ಅಂತ ನೋಡೋಣ. ಸ್ವಾಮಿ, ಮೊದಲನೇದಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸ್ವಾಮಿ, ನಮ್ಮ ಕನ್ನಡ ನಾಡು ನುಡಿಗೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಇದು ಎಲ್ಲರೂ ಗೊತ್ತಿರುವಂಥ ವಿಷಯ. ಎಂತೆಂಥ ಸಾಹಿತಿಗಳು, ಎಂತೆಂಥ ಕವಿಗಳೆಲ್ಲ ನಮ್ಮ ನಾಡು ಕಂಡಿದೆ. ಸಾವಿರಾರು ವರ್ಷದ ಇತಿಹಾಸ ಈ ನಮ್ಮ ಮಣ್ಣಿಗಿದೆ. ಇದರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದೇನು ಬೇಕಾಗಿಲ್ಲ ಅಂತ ಹೇಳಿದ್ದೀನಿ. ಸರಿ ಸರ್, ಈಗ ಮೊನ್ನೆ ಚನ್ನಪಟ್ಟಣ ವಿಧಾನಸಭೆ ಎಲೆಕ್ಷನ್ ನಡೀತಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಗೆಲ್ತೀವ? ನೋಡಿ ಸ್ವಾಮಿ, ಏನೇನು ನಡೆದಿದೆ ಎಲ್ಲ ನೀವು ನೋಡಿದ್ದೀರಿ. ಇಲ್ಲಿ ನಾನು ಯಾವ ವ್ಯಕ್ತಿ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ನನ್ನ ಮೊಮ್ಮಗ ತುಂಬ ಲೀಡಿಲ್ಲಿ ಗೆಲ್ತಾನೆ. ಏನು ಸ್ವಾಮಿ, ಒಬ್ಬ ಮಾಜಿ ಪ್ರಧಾನಿ, 93 ವರ್ಷ. ನನಗೆ 7 ದಿನ ನಾನು ಪ್ರಚಾರವನ್ನು ಮಾಡಿದ್ದೇನೆ ಸ್ವಾಮಿ. ನಮ್ಮ ಜನ ನಿಖಿಲ್ ಕುಮಾರಸ್ವಾಮಿ ಅವರು ಕೈ ಹಿಡಿದ್ದಾರೆ. ದೇಶದಲ್ಲಿ NDA ಪಕ್ಷ ಸುಭದ್ರವಾಗಿದೆ ಸ್ವಾಮಿ. ಸೂರ್ಯಚಂದ್ರ ಇರೋಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲದ್ರಲ್ಲಿ ಯಾವುದೇ ಅನುಮಾನ ಬೇಡ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ. ಮತ್ತೆ ನಿಮ್ಮ ಮುಂದೆ ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ.